ನಮಸ್ತೆ, ಎಲ್ಲರಿಗೂ ನಮಸ್ತೆ. ನಮ್ಮ MLA ಆಗಿರೋ ಎಸ್ ಟಿ ಸೋಮಶೇಖರ್ ಅವರು ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ನಮಗೂ ಈ ಥರ ಮಾಡೋದಕ್ಕೆ ತುಂಬಾ ಸ್ಫೂರ್ತಿ ಇದೆ. ಅವರು ಹೆಲ್ಪ್ ಮಾಡೋದ್ರಿಂದ ನಮಗೂ ಈ ಥರ ಬಿಡೋದಕ್ಕೆ ಏನೋ ಹೆಲ್ಪ್ ಆಗುತ್ತೆ ನಮಗೂ. ಹಾಗೆ ನಮ್ಮ ಪುಷ್ಪಾ ದೇವರಾಜ್ ಅವರು ವಾರ್ಡಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ನಮ್ಮನ್ನು ಹೀಗೆ ಹೆಲ್ಪ್ ಮಾಡಲಿ ಅಂತಲೂ ಕೇಳ್ಕೊಳ್ತೀನಿ. ಇವತ್ತು ನೀವು ರಂಗೋಲಿ ಬಿಡಿಸಿದಿರಲ್ಲ, ಇದು ಏನು ರಂಗೋಲಿ ಹೆಸರೇನು? ಸುಮ್ಮನೆ ನಮಗೆ ಡಿಸೈನ್ ಇನ್ನೊಂದು ಜಯಮ್ಮ ರೀತು ಅಷ್ಟೇ. ಎಷ್ಟು ಅವರ್ ತೊಗೊಂಡ್ರಿ ರಂಗೋಲಿ ಬಿಡಿಸೋದಕ್ಕೆ? 10 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ನಾವು, 9:30 10 ಗಂಟೆಯಿಂದ. ಈಗ 11:15 ಆಗಿದೆ. ಹಾಗೆ ನಮ್ಮ ಇವರು ತುಂಬಾ ಹೆಲ್ಪ್ ಮಾಡ್ತಾರೆ, ತುಂಬಾ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಏನೇ ಇದ್ದರೂ ಫಸ್ಟ್ ಬಂದು ಹೇಳೋದೇ ಇವರು, ಲಕ್ಷ್ಮಿ ಅಂತ. ನಮಗೂ ತುಂಬಾ ಹೆಲ್ಪ್ ಆಗಿದೆ ಇವರಿಂದ. ನಾವು ಸ್ಕೂಲ್ ಟೈಮಿಂದನೂ ಓದ್ತಾ ಇರ್ಬೇಕಾದ್ರಿಂದನೂ ಎಸ್ ಟಿ ಸೋಮಶೇಖರ್ ಅವರು ಬುಕ್ ಕೊಡೋದ್ರಿಂದ ಇದ್ದು ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ಏನೇ ಆದರೂ ಫಸ್ಟು ನಮಗೆ ಪ್ರಾಬ್ಲಮ್ ಅಂದ್ರೂ, ಏನೇ ಸಹಾಯ ಬೇಕು ಅಂದ್ರೂ ಅವ್ರನ್ನೇ ಕೇಳಿದ್ರೆ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ನಮಗೆ ತುಂಬಾ ಹೆಲ್ಪ್ ಆಗಿದೆ ಅವರಿಂದ. ಏನಿವತ್ತು ರಂಗೋಲಿ ಬಿಡಿಸಿದ್ರಲ್ಲ, ಇದು ಮುಂಚೆ ನೀವು ಬೇರೆ ಕಡೆ ಸ್ಪರ್ಧಿಸಿದ್ರೆ? ಇಲ್ಲ, ಇದೇ ಫಸ್ಟ್ ಟೈಮು. ಹಬ್ಬಗಳಲ್ಲಿ ಬಿಡಿಸಿ ಅಭ್ಯಾಸ ಇದೆ ನಮಗೆ. ಪ್ರತಿ ಹಬ್ಬದಲ್ಲೂ ಬಿಡಿಸ್ದಾಗ್ಲೂ ಎಲ್ಲರೂ ಬಂದು ಹೇಳಿದ್ದಾರೆ, ತುಂಬ ಚೆನ್ನಾಗಿ ಬಿಡಿಸ್ತೀಯ ನೀನು, ತುಂಬ ಚೆನ್ನಾಗಿ ಬಿಡಿಸ್ತೀಯ ಅಂತ ಬಂದು ಫೋಟೋ ಹೊಡ್ಕೊಂಡು ಎಲ್ಲ ಹೋಗ್ತಾರೆ. ತುಂಬಾ ಖುಷಿ ಆಗುತ್ತೆ ಆ ಥರ ಬಿಡಿಸೋದ್ರಿಂದ. ಎಂಕರೇಜ್ ಮಾಡೋದ್ರಿಂದನೇ ನಮಗೂ ಇನ್ನೂ ಖುಷಿ ಆಗುತ್ತೆ ಹೆಲ್ಪ್ ಮಾಡೋದು. ಈ ರಂಗೋಲಿ ಬಿಡೋಕ್ಕೆ ಕಾರಣ ಬಂದು ನಮ್ಮ ಎಸ್ ಟಿ ಸೋಮಶೇಖರು ಒಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಎಲ್ಲ ನಮ್ಮ ಬಡಾವಣೆಯ ಮಹಿಳೆಯರಿಗಾಗಿ ಒಂದು ಮನೆ ಮುಂದೆ ಒಂದು ರಂಗೋಲಿಯನ್ನು ಬಿಡಿಸ್ಬೇಕು ಅಂತ ಪ್ರೋಗ್ರಾಮ್ ಹಾಕ್ಕೊಂಡ್ರು. ಹಾಗೆ ಪುಷ್ಪಾ ದೇವರಾಜು ಅವರು ಸಹ ಬಂದು ನಮ್ಮನ್ನು ಕೋರಿಕೆ ಮಾಡಿಕೊಂಡ್ರು. ಹಾಗೆ ನಾನು ಪ್ರೇರಣಾ ಮಹಿಳಾ ಸಂಘದ ಪ್ರೆಸಿಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ. ಪ್ರತಿ ಸಾರಿ ವುಮೆನ್ಸ್ ಡೇನಲ್ಲಿ ನಮ್ಮ ಸಂಘಕ್ಕೆ ಪ್ರತಿಯೊಂದು ಸಹಕಾರ ಇದ್ದೇ ಇರುತ್ತೆ. ಪುಷ್ಪಾ ದೇವರಾಜ್ ಕಡೆಯಿಂದಲೂ ಇರುತ್ತೆ. ಅಲ್ಲೇ ನಮ್ಮ ಬಡಾವಣೆಯ ಎಲ್ಲ ಸ್ಟ್ರೀಟ್ಗಳಲ್ಲೂ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಅಂತೇಳಿ ಎಲ್ಲರ ಮಹಿಳೆಯಲ್ಲಿ ಮಾತಾಡಿಕೊಂಡು ನಾವು ಒಂದು ವಾರದ ಮುಂಚೆನೇ ಪ್ರಿಪ್ರೇಷನ್ ಆಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತೇವೆ. ಎಲ್ಲ ಮಹಿಳೆಯರಿಗೂ ಪ್ರೈಸಸ್ ಕೊಡಬೇಕು ಅನ್ನೋದೇನಿರಲ್ಲ, ಆದರೆ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಖುಷಿಯಾಗಿದೆ. ಹಾಗೆ ಮುಂಬರುವ ಒಂದು ಚುನಾವಣೆಯಲ್ಲಿ ನಮ್ಮ ಪುಷ್ಪಾ ದೇವರಾಜ್ಗೆ ಒಳ್ಳೆಯದಾಗಲಿ. ನಮ್ಮ ಎಲ್ಲರ ಕಡೆಯಿಂದ ಅಭಿಮಾನ ಅವ್ರಿಗಿರುತ್ತೆ, ನಮ್ಮ ಸಹಕಾರ ಸದಾ ಇರುತ್ತೆ. ಅದಕ್ಕಿಂತ ಮೇಲಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಅವರ ಅಭಿಮಾನ ನಮ್ಮೆಲ್ಲರ ಕಡೆಯಲ್ಲಿ ನಮಗೆ ಇದ್ದೇ ಇರುತ್ತೆ. ಅವರು ನಮ್ಮಲ್ಲಿ ಹಾಗೇ ಇದ್ದಾರೆ. ಆ ಒಂದು ಅನುಕರಣೆ ಅದೆಲ್ಲ ಸೋಮಶೇಖರ್ ಕಡೆಯಿಂದ ಸಿಕ್ಕಿದೆ. ಹಾಗೆ ಇನ್ನೂ ಒಂದು 4-5 ಕಾರ್ಯಕ್ರಮದಲ್ಲಿ ಅವರು ಒಂದು ನಮಗೆ ಮಾಡಿಕೊಡ್ಬೇಕು ಅಂತ ಪ್ರತಿ ಸಾರಿ ಅದನ್ನು ಹೇಳಿದ್ದೀನಿ ನಾನು. ನಮ್ಮ ಬಡಾವಣೆಗೆ ಖಾತೆಗಳಾಗಿಲ್ಲ, ಅದು ಮಾಡಬೇಕು. ಪುಷ್ಪಾ ದೇವರಾಜ್ಗೂ ಈ ಸರಿನೂ ಅದೇ ಹೇಳ್ತಾ ಇದ್ದೀನಿ. ಹಾಗೆ ನಾನು ಪ್ರೇರಣಾ ಮಹಿಳಾ ಸಂಘದ ವತಿಯಿಂದ ಈ ಒಂದು ಪ್ರೆಸಿಡೆಂಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಟ್ಟಿರುತ್ತೇವೆ.